ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಅನಂತಸಿಂಗನಗುಡಿಯ ಭಕ್ತ ಸಮೂಹ. ಈಗ ವಾರ್ತೆಗಳ ವಿವರ. ಸರ್ಕಾರಿ ಬಾಲಕಿಯರ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರ ಹಿತದೃಷ್ಟಿಯಿಂದಾಗಿ ವೆಗ್ಗಾ ಪಬ್ಲಿಕೇಶನ್ನಿಂದ ಸೆಕೆಂಡ್ ಪಿಯುಸಿ ಇಂಗ್ಲಿಷ್ ಪಾಸಿಂಗ್ ಪ್ಯಾಕೇಜ್ ಬುಕ್ ಅನ್ನು ಮುದ್ರಿಸಲಾಗಿದೆ. ಈ ಭಾಗವಾಗಿ ನಗರದ ಸರ್ಕಾರಿ ಬಾಲಕಿಯರ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬುಕ್ಸ್ ವಿತರಿಸಲಾಗಿದೆ. ಪ್ರಾಧ್ಯಾಪಕ ಜಂಬುನಾಥ ವೆಗ್ಗಾ ಸಾರಥ್ಯದ ವೆಗ್ಗಾ ಪಬ್ಲಿಕೇಶನ್ನಿಂದ ಸರ್ಕಾರಿ ಶಾಲಾ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಸೆಕೆಂಡ್ ಪಿಯುಸಿ ಇಂಗ್ಲಿಷ್ ಪಾಸಿಂಗ್ ಪ್ಯಾಕೇಜ್ ಪ್ರಾಕ್ಟೀಸ್ ಪುಸ್ತಕವನ್ನು ಮುದ್ರಿಸಿ ಆಂಗ್ಲ ಭಾಷೆಯ ಕಲಿಕೆಯನ್ನ ಸರಳೀಕರಣಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪುಸ್ತಕದ ಬಿಡುಗಡೆ ಹಾಗೂ ವಿತರಿಸುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಪದವಿ ಪೂರ್ವ ಕಾಲೇಜುಗಳ ಡೆಪ್ಯೂಟಿ ಡೈರೆಕ್ಟರ್ ಗಿರೀಶ್ ರವರು ದೀಪ ಬೆಳಗಿಸಿ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಜಂಬುನಾಥ ವೆಗ್ಗಾರವರು ಸೋಷಿಯಾಲಜಿ ಪ್ರಾಧ್ಯಾಪಕರಾಗಿದ್ದಾಗ್ಯೂ ಕೂಡ ಇಂಗ್ಲಿಷ್ ಪುಸ್ತಕವನ್ನ ಬಿಡುಗಡೆಗೊಳಿಸಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ವಿತರಿಸುತ್ತಿರುವ ಕಾಯಕ ಸ್ವಾಗತಾರ್ಹ. ಈ ಪುಸ್ತಕದಿಂದ ಆಂಗ್ಲ ಭಾಷೆಯನ್ನ ಸರಳವಾಗಿ ಕಲಿಯಲು ಸಾಧ್ಯವಾಗಲಿದೆ ಎಂದು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ನಮ್ಮ ಸ್ನೇಹಿತರಾದ ಜಂಬುನಾಥ್ ಸರ್ ಅವ್ರ ಬಗ್ಗೆ ನಾನು ಸ್ವಲ್ಪ ಮಾತ್ರ ತಿಳ್ಕೊಂಡಿದ್ದೆ. ಒಂದು 2-3 ಸಲ ಮಾತ್ರ ಹೊಸಪೇಟೆಗೆ ಬಂದಿದ್ದೇನೆ, ನೋಡಿದ್ದೆ ಅವ್ರನ್ನ. ಅವರು ಸೋಷಿಯಾಲಜಿ ಲೆಕ್ಚರ್ ಅಂತ ಗೊತ್ತಿತ್ತು. ಆದರೆ ಅವರು ಇಂಗ್ಲೀಷ್ ಪುಸ್ತಕನ ಬಿಡುಗಡೆ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅದರಲ್ಲಿ ಎಷ್ಟೊಂದು ಪ್ರಾವೀಣ್ಯತೆ ತೊಗೊಂಡಿದ್ದಾರಲ್ಲ ಅಂತ ವಿಚಾರಿಸಿದಾಗ, ಇಲ್ಲ ಸರ್ ಅವರು MA ಇನ್ ಇಂಗ್ಲೀಷ್ ಕೂಡ ಮಾಡಿದ್ದಾರೆ ಅಂದರು. ಮಾಸ್ಟರ್ಸ್ ಡಿಗ್ರಿನ 2 ಮಾಡಿದ್ದಾರೆ. ಸೊ ಎಷ್ಟೊಂದು ಅವರು ನಾಲೆಡ್ಜನ್ನು ಇಟ್ಕೊಂಡು ಈವನ್ ರಿಟೈರ್ಮೆಂಟ್ ಆದಮೇಲೂ ಕೂಡ ನಿಮ್ಮ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಸ್ಥಾನ ನಿಮಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ಪುಸ್ತಕ ಬರೆದಿದ್ದಾರೆ. ಕಲಾ ವಿಭಾಗದಲ್ಲಿ, ವಿಜ್ಞಾನ ವಿಭಾಗದಲ್ಲಿ ಅಥವಾ ವಾಣಿಜ್ಯ ವಿಭಾಗದಲ್ಲಿ ಅತಿ ಕಡಿಮೆ ಪರ್ಸೆಂಟೇಜ್ನಲ್ಲಿ ಪಾಸಾಗಿರ್ತಕ್ಕಂಥದ್ದು ಲೆಕ್ಕ ತೊಗೊಂಡ್ರೆ ಇಂಗ್ಲೀಷ್ ಸಬ್ಜೆಕ್ಟ್ ಫಸ್ಟ್ ಸಿಗುತ್ತೆ. ಆರ್ಟ್ಸ್ನವ್ರಿಗೆ ಭಾಳಷ್ಟು ಜನಕ್ಕೆ ಇಂಗ್ಲೀಷ್ ಭಾಳ ಕಷ್ಟ ಅನಿಸ್ಬಿಡುತ್ತೆ. ಯಾಕೆಂದರೆ ಮುಂಚೆನೇ ಕಷ್ಟ ಅಂದ್ಕೊಂಡ್ಬರ್ತೀರ ನೀವು. ಆಮೇಲೆ ಅದಕ್ಕೋಸ್ಕರನೇ ಅವ್ರೇನು ಮಾಡಿದ್ರು, ಈಗ ಇಂಗ್ಲೀಷ್ನಲ್ಲಿ ನಾವು ಹೈಯೆಸ್ಟ್ ಪಾಸಿಂಗ್ ಪರ್ಸೆಂಟೇಜ್ ತರೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಜಿಲ್ಲಾಧಿಕಾರಿಗಳು ಕರೆದಿದ್ದಾರೆ ನಮಗೆಲ್ಲ. ಇದೊಂದು ಒಳ್ಳೆಯ ವೇದಿಕೆ ಅಂತ ನಾನು ಭಾವಿಸ್ತೀನಿ. ಈಗ ಇವರು ಪಾಸಿಂಗ್ ಪ್ಯಾಕೇಜಿನ ಒಂದು ಬುಕ್ ತಂದಾಗ ಅಂದರೆ ತುಂಬ ಮಿನಿಮಮ್ ಓದ್ಬಿಟ್ಟು ನೀವು ಹೇಗೆ ಪಾಸಾಗ್ಬೋದು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೇಗೆ ತೆಗಿಬೋದು ಅನ್ನೋದ್ರ ಬಗ್ಗೆ ಒಂದು ಪುಸ್ತಕದ ಅಭಿಪ್ರಾಯ ಇದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನೀವು 4 ಲೈನ್ಸ್ ಬುಕ್ಸ್ನಲ್ಲಿ ಇಂಗ್ಲೀಷ್ ಪ್ರಾಕ್ಟೀಸ್ ಎಷ್ಟು ಜನ ಮಾಡಿದ್ರು ಹೋಗಲಿ? ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಟಾರ್ಟಿಂಗಿಂದ ಮಾಡಿರ್ತಾನೆ 4 ಲೈನ್ಸ್ನಲ್ಲಿ. ಹಾಂ, ಓಕೆ, ವೆರಿ ಗುಡ್. ಇದರಲ್ಲಿ 4 ಲೈನ್ಸ್ ಬುಕ್ಸ್ ನಾವು ಯೂಸ್ ಮಾಡೋದು ಏನಕ್ಕೆ? ಬರೀ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಅಲ್ಲ. ಅದ್ರ ಜೊತೆಗೆ ಯಾವ ಲೆಟ್ರದು ಸೆಂಟ್ರಲ್ ಲೈನಿಂದ ಮೇಲಕ್ಕೆ ಹೋಗಬೇಕು, ಯಾವ ಲೆಟ್ರ್ ಸೆಂಟ್ರಲ್ ಲೈನಿಂದ ಕೆಳಗೆ ಬರಬೇಕು, ಯಾವ ಆ್ಯಂಗಲಲ್ಲಿ ಇನ್ಕ್ಲಿನೇಷನ್ ಆಗಬೇಕು, ಇದೆಲ್ಲ ತೋರಿಸ್ಕೊಡ್ತಾರೆ. ನೀವು ಅಕಸ್ಮಾತ್ ಇವತ್ತೇ ಅಬ್ಸರ್ವ್ ಮಾಡಿ, ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್, ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಏನಾದರೂ ಅಕಸ್ಮಾತ್ ಸೆಂಟ್ರಿಂದ ರೈಟ್ ಸೈಡ್ ವಾಲಿದ್ರೆ ಲೈಟಾಗಿ, ಯು ಆರ್ ಪರ್ಫೆಕ್ಟ್ ಅಂತ. ನೇರ ಬರಿಬೋದು, ನೇರದಿಂದ ಬಲಕ್ಕೆ ವಾಲಿದ್ರೆ ಯು ಆರ್ ಆಲ್ವೇಸ್ ಪರ್ಫೆಕ್ಟ್ ಲೈನ್ ಅಂತ ಅಂದ್ಕೋಬೇಕು ನೀವು. ಲೆಫ್ಟಿಗೆ ಏನಾದರೂ ವಾಲಿದ್ರೆ, ಸ್ಟ್ರೈಟಿಂದ ಲೆಫ್ಟಿಗೆ ಏನಾದರೂ ಬರಿಬೇಕಾದ್ರೆ ಹೀಗೆ ವಾಲಿದ್ರೆ ಇಟ್ಸ್ ಎ ರಾಂಗ್ ಮೆಥಡ್. ಸೊ ಟೋಟಲಿ ನಮ್ಮ ಡಿಸಿಷನ್ಸು ಎಲ್ಲನೂ ಕೂಡ ರಾಂಗ್ ಆಗ್ತಾ ಹೋಗ್ತಾ ಇರ್ತದೆ ಮುಂದೆ ಎಲ್ಲೋದ್ರೂ ಕೂಡ. ಅದನ್ನು ಕರೆಕ್ಷನ್ ಫಸ್ಟ್ ಟೈಮ್ ಮಾಡ್ಕೊಳ್ಳಿ. ಬಹುಶಃ ನಿಮಗೆ ನಮ್ಮ ಇಂಗ್ಲೀಷ್ ಲೆಕ್ಚರರ್ಸು ಮುಂಚೆಯಿಂದ ಅಥವಾ ಇಂಗ್ಲೀಷ್ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಪ್ರೈಮರಿನಲ್ಲೇ, ಕಾಲೇಜ್ ಲೆವೆಲಲ್ಲಿ ಇದನ್ನು ಹೇಳ್ಕೊಡಲ್ಲ, ಪ್ರೈಮರಿ ಲೆವೆಲಲ್ಲಿ ಹೇಳ್ಕೊಡ್ತಾರೆ. ಗೊತ್ತಿಲ್ಲ ಅಂದರೆ ಇವತ್ತೇ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೇಂಜ್ ಮಾಡ್ಕೊಳ್ಳಿ. ಇದನ್ನು
ಇಂಗ್ಲೀಷು ಆ್ಯಕ್ಚುಲಿ ನಾವು ಅಂದ್ಕೊಂಡಷ್ಟು ಸುಲಭದ ಲ್ಯಾಂಗ್ವೇಜ್ನೂ ಅಲ್ಲ, ಅಂದ್ಕೊಂಡಷ್ಟು ಕಷ್ಟನೂ ಅಲ್ಲ. ಅದನ್ನು ನಾವು ಯಾವ ಹಂತದಲ್ಲಿ ಹೇಗೆ ತೊಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ನಾವು ಯಾರೂ ಇಂಗ್ಲೀಷ್ನಲ್ಲಿ ಪ್ರೊಫೆಷನಲ್ಸ್ ಅಲ್ಲ, ಜನರಲ್ ಆಗಿ ಇನ್ ಜನರಲ್ ನಾವೆಲ್ಲ ಇಂಗ್ಲೀಷ್ ಮಾತಾಡಲ್ಲ. ಬೆಂಗಳೂರಲ್ಲಿ ಹೋಗಿ ದಾರಿಯಲ್ಲಿ ಒಂದು ಸ್ವೀಪರ್ ಕೂಡ, ಅಂದರೆ ಕಸ ಹೊಡೆಯೋನು ಕೂಡ ಇಂಗ್ಲೀಷ್ನಲ್ಲಿ ಮಾತಾಡ್ತಾರಲ್ಲಿ, ಹೌದ್ರಾ? ಅಲ್ಲಿ ವಾತಾವರಣ ಹಾಗಿದೆ. ನಮ್ಮಲ್ಲಿ ಮಾತಾಡೋಕ್ಕೆ ಬರುತ್ತೆ ಇಂಗ್ಲೀಷ್ನಲ್ಲಿ? ತುಂಬಾ ಕಡಿಮೆ. ಹೆದರ್ಕೊಳ್ಳೋದು ಬೇಕಿಲ್ಲ ನಾವು. ನಮ್ಮಲ್ಲಿ ಕಂಟೆಂಟ್ ಇದೆ, ತಲೆಯಲ್ಲಿ ಶಕ್ತಿ ಇದೆ. ಲ್ಯಾಂಗ್ವೇಜ್ ಇಸ್ ನಾಟ್ ಇಂಪಾರ್ಟೆಂಟ್ ಈ ವಿಷಯದಲ್ಲಿ. ನಾವು ಅದು ಹೆದರ್ಕೊಂಡ್ಬಿಡ್ತೀವಿ. ನಮ್ಗೆ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಬರೋಲ್ಲ, ಇಂಗ್ಲೀಷ್ನಲ್ಲಿ ಬರೆಯೋಕ್ಕೆ ಬರೋಲ್ಲ, ಸ್ಪೆಲ್ಲಿಂಗ್ಸ್ ಬಯಾಟ್ ಮಾಡಿಲ್ಲ ನಾವು. ನೋಡಿ, ಸ್ಪೆಲ್ಲಿಂಗ್ಸ್ ತುಂಬ ಇಂಪಾರ್ಟೆಂಟ್ ಇಂಗ್ಲೀಷ್ನಲ್ಲೂ ಕೂಡ. ಸ್ಪೆಲ್ಲಿಂಗ್ ರಾಂಗ್ ಆಯಿತು ಅಂದರೆ ಟೋಟಲಿ ಮೀನಿಂಗ್ ಚೇಂಜ್ ಆಗುತ್ತೆ, ಹೌದಾ? ಸೊ ಇವೆಲ್ಲನೂ ಕೂಡ ನಿಮಗೆ ಇಂಗ್ಲೀಷ್ನಲ್ಲಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಇವೆಲ್ಲ ಒಂದು ಕಡೆಯಿಂದ ಹಂತ ಹಂತವಾಗಿ ಆಗಬೇಕು. ಕನ್ನಡ ಸಾಹಿತ್ಯ ಪರಿಷತ್ನ ಹೊಸಪೇಟೆ ತಾಲೂಕು ಘಟಕ ಹಾಗೂ ಕಮಲಾಪುರ ಹೋಬಳಿ ಘಟಕ ಮತ್ತು ನಗರದ ಥಿಯೋಸಫಿಕಲ್ ಮಹಿಳಾ ಕಾಲೇಜಿನ ಸಹಯೋಗದಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಹೊಸಪೇಟೆಯ ಸಮಾಜ ಚಿಂತಕರಾದ ಡಾಕ್ಟರ್ ಇಟ್ಟಂಗಿ ರೆಹಮಾನ್ ಸಾಬ್ರವರು ಸಾಮಾಜಿಕ ಸಮಾನತೆ ಮತ್ತು ಬಸವಣ್ಣ ಪ್ರಸ್ತುತತೆ ಕುರಿತಾಗಿ ಉಪನ್ಯಾಸ ನಡೆಸಿಕೊಟ್ಟರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಥಿಯೋಸಫಿಕಲ್ ಮಹಿಳಾ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ವೇದಿಕೆ ಮೇಲಿನ ಗಣ್ಯರಿಂದ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಇನ್ನು ಚನ್ನಬಸವನಗೌಡ, ಕೆ ಜಹೀರಾಬಿ, ನಬೀಸಾಬ್, ದಿವಂಗತ ಮಲ್ಲಾರಪ್ಪ ಹಾಗೂ ಯಲ್ಲವ್ವ ಕರಿಭೀಮಣ್ಣನವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ ಜೆ ಕಾರ್ತಿಕ್ ರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಗಮದ ಕುರಿತು ಮಾತನಾಡುತ್ತಾ, ಆಂಗ್ಲ ಭಾಷೆಯ ವ್ಯಾಮೋಹ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಕನ್ನಡದಲ್ಲಿ ಮಾತನಾಡುವ ಮೂಲಕ ಮಾತೃಭಾಷೆಯನ್ನ ಎತ್ತಿ ಹಿಡಿಯಬೇಕೆಂದು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಇದು 1915ರಲ್ಲಿ ಮೈಸೂರು ಮಹಾರಾಜರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಹಲವಾರು ಸೇರಿಕೊಂಡು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಹುಟ್ಟಿ ಹಾಕಿದ್ರು. ಯಾಕಂದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಯಥೇಚ್ಛವಾಗಿ ಬೆಳಿಬೇಕು. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲ್ಲಿ ಹೋದ್ರು ಸ್ವಲ್ಪ ಇಂಗ್ಲಿಷ್, ಆಂಗ್ಲದ ಬಗ್ಗೆ ಬಹಳಷ್ಟು ಜನರು ಆಸಕ್ತಿ ತೋರ್ತಾ ಇದ್ದಾರೆ. ಇದು ನಾವು ಫಸ್ಟ್ ಕೈ ಬಿಡ್ಬೇಕು. ನೀವು ಎಜುಕೇಶನ್ ಇವಾಗೇನು ಓದ್ತಾ ಇದ್ರಲ್ಲ, ಓದ್ಮೇಲೆ ಬಂದಂತ ಸಂದರ್ಭದಲ್ಲಿ ನೀವು ಮಾಡ್ರಿ, ಇಂಗ್ಲಿಷ್ ಎಲ್ಲ ಓದ್ರೆಲ್ಲ ಮಾಡ್ರಿ. ಆದ್ರೆ ನಾವು ಏನು ಹೊರಗಡೆ ಹೋಗ್ತೀವಲ್ಲ, ಹೊರಗಡೆ ಹೋದಂತ ಸಂದರ್ಭದಲ್ಲಿ ನಮ್ಮ ನೆಲ, ಜಲ, ಭಾಷೆ ಬಗ್ಗೆ ನಮಗೆ ಗೌರವ ಇಟ್ಕೋಬೇಕಂತ ಇವತ್ತು ಈ ಮುಖಾಂತರ ನಾವು ಹೇಳ್ತಾ ಇದೀವಿ. ಇವತ್ತು ದೇಶದಲ್ಲಿ ಪರಿಸ್ಥಿತಿ ಹೆಂಗ್ ಬಂದೈತೆ ಅಂದ್ರೆ, ರೈತರು ಇವತ್ತು ಕೃಷಿ ಮಾಡ್ಬೇಕಂದ್ರೆ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕಾರಣ ಈ ಹಿಂದಿರ್ತಕ್ಕಂಥ ರೈತರಿಗೆ ಸಿಗ್ತಕ್ಕಂಥ ಯಾವೇ ಇರ್ಬೋದು ಸವಲತ್ತುಗಳು ಇತ್ತೀಚಿನ ದಿನಗಳಲ್ಲಿ ಕಡಿತ ಆಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರಲ್ಲಿ ನನಗೆ ತಿಳಿದಷ್ಟು ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ಬಹಳಷ್ಟು ಜನ ಇದನ್ನ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಉದಾಹರಣೆ ಹೇಳ್ತೀನಿ, 2011-12ರಲ್ಲಿ DAP ಇರ್ಬೋದು 460 ರೂಪಾಯಿ ಇತ್ತು. DAP 50 kg ಇವತ್ತು 1600 ರೂಪಾಯಿ ಆಗಿದೆ. ಅಂದ್ರೆ ಹತ್ತತ್ರ 1200 ರೂಪಾಯಿ ಜಾಸ್ತಿ ಆಗಿದೆ ಬರೀ 50 kg. ಹಿಂದೆ 2010ರಲ್ಲಿ 2000 ರೂಪಾಯಿ ಕ್ವಿಂಟಲ್ ಭತ್ತ ಮಾರ್ಕೊಂಡಿದ್ದು ರೈತರು. ಇವತ್ತು ಅದೇ ರೈತ ಭತ್ತ 1600-1700 ಮಾಡ್ತಾ ಇಲ್ಲ. ಅಂದ್ರೆ ವ್ಯತ್ಯಾಸ ನೋಡ್ರಿ. ಹಿಂದೆ ರೈತಾಕಿ ಮಾಡ್ಬೇಕಾದ್ರೆ ಇರ್ತಕ್ಕಂಥ ಸಂದರ್ಭ ಈಗಿನ ಸಂದರ್ಭಕ್ಕೂ ಬಹಳ ಅಜಗಜಾಂತರ ಆಗಿದೆ. ಆಯ್ತು, ಈ ಕಡೆ ರೈತ ಮಾಡ್ತದನ್ನ ಹೆಚ್ಚಿನ ಬೆಲೆ ಖರೀದಿ ಮಾಡಿ ಇವತ್ತು ಬೆಳಿತದನಂದ್ರೆ ಇವತ್ತು ರೈತ ಬೆಳೆದಂತ ಬೆಳೆಗಳಿಗೆ ಬೆಲೆ ಸಿಗ್ಬೇಕು ತಾನೆ, ಅದು ಸಿಗ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಸರ್ಕಾರಗಳು ರೈತರನ್ನ ನಡೆಸ್ಕೊಂತ ರೀತಿ ಇವತ್ತು ಬಹಳ ದುಃಖಕರ. ಯಾಕಂದ್ರೆ ಇವತ್ತು ಬೆಂಬಲ ಬೆಲೆ ಅಂತ ಕೊಡ್ತದೆ ಸರ್ಕಾರ, ಆದ್ರೆ ರೈತರು ಬೆಳೆದಂತ ಬೆಳೆಗಳು ಖರೀದಿ ಮಾಡ್ತಾ ಇಲ್ಲ. ಇದು ಒಂದು ಬಹಳ ದುರದೃಷ್ಟಕರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬಹಳಷ್ಟು ರೈತರನ್ನ ಇವತ್ತು ಕೃಷಿಯಿಂದ ಹೊರದಬ್ಬುವಂತ ಹುನ್ನಾರ ಇವತ್ತು ನಡೀತಾ ಇದೆ. ನಂತರ ಸಮಾಜ ಚಿಂತಕ ಡಾಕ್ಟರ್ ಇಟ್ಟಂಗಿ ರೆಹಮಾನ್ ಸಾಬ್ರವರು ಸಾಮಾಜಿಕ ಸಮಾನತೆ ಮತ್ತು ಬಸವಣ್ಣ ಪ್ರಸ್ತುತತೆ ಕುರಿತಾಗಿ ಉಪನ್ಯಾಸ ಕಾರ್ಯಕ್ರಮ ನಡೆಸಿಕೊಟ್ಟರು. ಸಾಕಷ್ಟು ವಿಶ್ವವಿದ್ಯಾಲಯಗಳನ್ನ ನೋಡ್ತಾ ಇದ್ದೀವಿ.
ಬೆಂಗಳೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಸಹ್ಯಾದ್ರಿ ವಿಶ್ವವಿದ್ಯಾಲಯ, ಹಂಪಿ ವಿಶ್ವವಿದ್ಯಾಲಯ, ಈ ರೀತಿಯಾಗಿ ಅನೇಕ ವಿಶ್ವವಿದ್ಯಾಲಯಗಳು ನಮ್ಮ ಮುಂದೆ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ. ಆದರೆ 12ನೇ ಶತಮಾನದಲ್ಲಿಯೂ ಒಂದು ವಿಶ್ವವಿದ್ಯಾಲಯ ಇತ್ತು. 12ನೇ ಶತಮಾನದಲ್ಲಿಯೂ ಒಂದು ವಿಶ್ವವಿದ್ಯಾಲಯ ಇತ್ತು. ಆ ವಿಶ್ವವಿದ್ಯಾಲಯ ಎಲ್ಲಿತ್ತು? ಕಲ್ಯಾಣದಲ್ಲಿತ್ತು. ಆ ವಿಶ್ವವಿದ್ಯಾಲಯ ಎಲ್ಲಿತ್ತು? ಕಲ್ಯಾಣದಲ್ಲಿತ್ತು. ಆ ವಿಶ್ವವಿದ್ಯಾಲಯದ ಹೆಸರು ನಿಮಗೆಲ್ಲ ಗೊತ್ತಿದೆ. ಆ ವಿಶ್ವವಿದ್ಯಾಲಯದ ಹೆಸರು ಅನುಭವ ಮಂಟಪ ಅಂತ ಇತ್ತು. ಆ ವಿಶ್ವವಿದ್ಯಾಲಯದ ಹೆಸರು ಏನಿತ್ತು? ಅನುಭವ ಮಂಟಪ ಅಂತ ಇತ್ತು. ಮಂಟಪದ ಅಧ್ಯಕ್ಷರು ಯಾರಾಗಿದ್ರು? ಅಲ್ಲಂಪ್ರಭು. ಆ ಅನುಭವ ಮಂಟಪದ ಪ್ರಾಂಶುಪಾಲರು ಯಾರಾಗಿದ್ರು? ಬಸವಣ್ಣವರು. ಆ ಅನುಭವ ಮಂಟಪದ ಪ್ರಾಂಶುಪಾಲರು ಯಾರಾಗಿದ್ರು? ಬಸವಣ್ಣವರು. ಹಾಗಾದ್ರೆ 12ನೇ ಶತಮಾನದ ಅನುಭವ ಮಂಟಪ ಅಲ್ಲಿನ ಆ ಶರಣ ಸೇನೆಯರಿಗೆ ಅವರ ಆತ್ಮವಿಕಾಸನಕ್ಕೆ ದಾರಿ ಮಾಡಿಕೊಟ್ಟು ಸುಂದರ ಸಮಾನತೆಯ ಸಮಾಜ ಕಟ್ಟುವ ಸಜ್ಜನರ ಕೂಟದ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಆಗಿತ್ತು. ಯಾವುದು? ಅನುಭವ ಮಂಟಪ. 12ನೇ ಶತಮಾನ ಬಹಳ ಮಹತ್ವಪೂರ್ಣವಾದ ಶತಮಾನ ಆಗಿತ್ತು. ವಚನ ಸಾಹಿತ್ಯದ ಕಾಲ ಅದಾಗಿತ್ತು. ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾನತೆಯ ಸಮಾಜವನ್ನು ಕಟ್ಟಿ ಬಿದ್ದವರನ್ನು ಎತ್ತರಿಸಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವ ಕಾಲ ಅದಾಗಿತ್ತು. ಸಮಾಜದಲ್ಲಿದ್ದಂಥ ಮೌಢ್ಯತೆಗಳನ್ನು, ಅಂಧಶ್ರದ್ಧೆಗಳನ್ನು, ಅಸಮಾನತೆಗಳನ್ನು ಕಿತ್ತೊಗೆದು ಸಮಾಜದಲ್ಲಿ ಸಮಾನತೆಯ ಬದಲಾವಣೆಯನ್ನು ತಂದವರು ಬಸವಣ್ಣವರು. ಜಾತಿ, ಮತ, ಗಂಡು ಹೆಣ್ಣು, ಉಚ್ಚ ನೀಚ ಎಂಬ ಭೇದ ಭಾವಗಳನ್ನು ಕಿತ್ತೆಗೆದು ಸುಂದರ ಸಮಾನತೆಯ ಸಮಾಜ ನಿರ್ಮಿಸಿದ ಅತ್ಯುನ್ನತ ಕೀರ್ತಿ ನಮ್ಮ ಬಸವಣ್ಣವರು ಸಲ್ಲುತ್ತೆ. ಮನುಷ್ಯ ಈ ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು, ಕಾಯಕದ ಮೂಲಕ ಹೇಗೆ ಸಾರ್ಥಕಪಡಿಸಿಕೊಳ್ಳಬೇಕು ತಮ್ಮ ಜೀವನವನ್ನ ಅನ್ನೋದನ್ನ ಕಲಿಸಿಕೊಡ್ತಾ ಇದ್ದಾರೆ. ಪ್ರತಿನಿತ್ಯ ಅನುಭವ ಮಂಟಪದಲ್ಲಿ ಕಾಯಕ ಸಿದ್ಧಾಂತದ ತತ್ವಗಳನ್ನು ಬೋಧನೆ ಮಾಡ್ತಾ ಇದ್ದರು. ಕತ್ತಲೆಯ ಕೂಪದಲ್ಲಿ ಬಿದ್ದು ಹೊರನಾಡಿ ನಾನಾಡುತ್ತಿರುವಂತಹ ಜನಗಳನ್ನು ಅನುಭವ ಮಂಟಪಕ್ಕೆ ಕರೆದು ತಂದು ಅಕ್ಷರ ಜ್ಞಾನ ಕೊಟ್ಟು ಅವರ ಅಜ್ಞಾನವನ್ನು ಹೋಗಲಾಡಿಸಿ ತಿದ್ದಿ ತೀಡಿ ಶರಣರನ್ನಾಗಿ ಮಾಡಿ ವಚನಗಳನ್ನು ರಚಿಸುವಂತಹ ಜ್ಞಾನ ಕೊಟ್ಟು ಸಮಾಜದಲ್ಲಿ ಸಮಾನತೆಯಿಂದ ಬಾಳುವ ಬದುಕನ್ನು ತೋರಿಸಿಕೊಟ್ಟವರು ಬಸವಣ್ಣವರು. ಜುಲೈ 5ರಂದು ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯಿಂದ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಸಚಿವರಿಗೆ, ಶಾಸಕರಿಗೆ ಹಾಗೂ ಸಂಸದರಿಗೆ ಸನ್ಮಾನ ಕಾರ್ಯಕ್ರಮ. ಅಂದಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಮಂಟೂರ್ ಮಠ್ ರವರು ಸಮಾಜ ಬಾಂಧವರಲ್ಲಿ ಕರೆ ನೀಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಮಂಟೂರ್ ಮಠ್ ರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಜುಲೈ 5ರಂದು ಸಂಜೆ ಬೆಂಗಳೂರಿನಲ್ಲಿ ನಮ್ಮ ಸಮಾಜಕ್ಕೆ ಸಂಬಂಧಿಸಿದ ಸಂಸದರಿಗೆ, ಸಚಿವರಿಗೆ ಹಾಗೂ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಬಾಳೆಹೊನ್ನೂರು ರಂಭಾಪುರಿ ಪೀಠದ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಹಾಗಾಗಿ ಸಮಾಜದ ಎಲ್ಲ ಮುಖಂಡರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವುದರ ಜೊತೆಗೆ ಸಮಾಜದ ಒಗ್ಗಟ್ಟನ್ನ ಪ್ರದರ್ಶಿಸಬೇಕೆಂದು ಸುದ್ದಿಗೋಷ್ಠಿ ಮೂಲಕ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕರೆ ನೀಡಿದ್ದರು.
ವೀರಶೈವ ಲಿಂಗಾಯತ್ ಸಂಘಟನಾ ವೇದಿಕೆ ವತಿಯಿಂದ ನಮ್ಮ ಸಂಘಟನೆಯ ವತಿಯಿಂದ ದಿನಾಂಕ 5ರಂದು ದಿನಾಂಕ 5 ಜುಲೈ ದಿನದಂದು ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಹೊಸ ಸಚಿವರು ಮತ್ತು ಶಾಸಕರು ನಮ್ಮ ಸಮಾಜದ ವತಿಯಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಎಲ್ಲ ಸಚಿವರು ಮತ್ತು ಶಾಸಕರುಗಳಿಗೆ ಅವ್ರಿಗೆ ಆಹ್ವಾನವನ್ನು ನೀಡಿದ್ದೇವೆ. ಅವರೆಲ್ಲರನ್ನೂ ಅವ್ರಿಗೆ ಆಹ್ವಾನ ನೀಡಿ ಅವತ್ತಿನ ಕಾರ್ಯಕ್ರಮಕ್ಕೆ ಅವರೆಲ್ಲರಿಗೂ ನಾವು ಬರಲಿಕ್ಕೆ ಕರೆ ಕೊಟ್ಟಿದ್ದೇವೆ. ಆ ಒಂದು ಪ್ರಯುಕ್ತ ಅವರೆಲ್ಲರಿಗೂ ನಾವು ನಮ್ಮ ಸಂಘಟನೆ ವತಿಯಿಂದ ಇಡೀ ಕರ್ನಾಟಕಾದ್ಯಂತ ನಮ್ಮ ಸಮಾಜದ ಬಾಂಧವರು ಮತ್ತು ಪ್ರತಿನಿಧಿಗಳು, ನಮ್ಮ ಮುಖಂಡರುಗಳು, ನಮ್ಮ ಸಮಾಜದ ಮುಖಂಡರುಗಳು ಎಲ್ಲರೂ ಭಾಗವಹಿಸ್ತಾರೆ. ಆ ಕಾರಣಕ್ಕಾಗಿ ರಂಭಾಪುರಿ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರದೀಪ್ ಕಂಕನವಾಡಿಯವರವರ ಅಧ್ಯಕ್ಷತೆಯಲ್ಲಿ ಎಲ್ಲ ಮುಖಂಡರುಗಳು ನಮ್ಮ ರಾಜ್ಯಾದ್ಯಂತ ಬಂದು ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಬಂಧುಗಳು ಮತ್ತು ಸಮಾಜದ ಮುಖಂಡರುಗಳಾಗಿರ್ತಕ್ಕಂಥ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಸಮಾಜದ ಬಂಧುಗಳು ಎಲ್ಲರೂ ಅವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಎಷ್ಟು ಒಗ್ಗಟ್ಟನ್ನು ನಾವು ನೀವೆಲ್ಲ ತೋರಿಸ್ಕೋಬೇಕಂತೇಳಿ ಪ್ರತಿಯೊಬ್ಬರಿಗೂ ನಮ್ಮ ವಿಜಯನಗರ ಜಿಲ್ಲೆ ಮತ್ತು ಅವಳಿ ಬಳ್ಳಾರಿ ಜಿಲ್ಲೆಯ ಎಲ್ಲ ನಮ್ಮ ವೀರಶೈವ ಸಮಾಜದ ಬಂಧುಗಳಿಗೆ ನಮ್ಮದು ಆ ಪಂಗಡ ಈ ಪಂಗಡ ಅಂದಾರ್ದೆ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಇಟ್ಕೊಂಡು ತಾವೆಲ್ಲರೂ ಈ ಒಂದು ಕರೆಯನ್ನು ತಮಗೆ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಈ ಸಂಘಟನೆ ನಾವು ಯಾರಾದರೂ ಈ ಸಂಘಟನೆ ಕೆಲಸ ಮಾಡೋರು ಹೊರತು ನಾವು ಯಾರೂ ಲೀಡರ್ಗಳಲ್ಲ, ಈ ಸಮಾಜಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ಬಂದಂಥವ್ರು ನಾವು. ಅದಕ್ಕೆ ತಮ್ಮೆಲ್ಲರಿಗೆ ದೊಡ್ಡವರೇ ನಾವು ಯಜಮಾನರು, ನಾವು ಲೀಡರ್ಗಳು ಅನ್ನುವಂಥ ಭಾವನೆ ಯಾವುದೂ ಬೇಡ. ಆ ಕಾರಣಕ್ಕೆ ನಾವು ತಮ್ಮೆಲ್ಲರಿಗೂ ಒಂದು ಮನವಿ ಮಾಡ್ಕೋತೀವಿ, ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸಕ್ಕೋಸ್ಕರ ತಾವೆಲ್ಲ ಸಪೋರ್ಟ್ ಮಾಡಿ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಸಮಾಜ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ವರುಣನ ಕೃಪೆಗೆ ಪ್ರಾರ್ಥಿಸಿ ಕತ್ತೆ, ಕಪ್ಪೆ ಇತ್ಯಾದಿ ಪ್ರಾಣಿಗಳ ಮದುವೆ ಮಾಡುವ ಮೂಲಕ ಮಳೆಗಾಗಿ ಪ್ರಾರ್ಥಿಸುವುದು ಈ ಭಾಗದ ಸಂಪ್ರದಾಯದ ವಾಡಿಕೆ. ಹೀಗೆ ಅನಂತಶಯನ ಗುಡಿಯ ರೈತಾಪಿ ವರ್ಗವು ಮಳೆ ಮಲ್ಲಪ್ಪನ ಪೂಜೆ ಸಲ್ಲಿಸುವ ಮೂಲಕ ವರುಣನ ಕೃಪೆಗಾಗಿ ಪ್ರಾರ್ಥಿಸಿದರು. ಹೀಗೆ ಹಂಪಿ ರಸ್ತೆ ಶ್ರೀಕರಿ ಕಾಲೇಜು ಬಳಿ ಬರುವ ಮಳೆ ಮಲ್ಲಪ್ಪ ದೇವಸ್ಥಾನದಲ್ಲಿ ಅನಂತಶಯನಗುಡಿ ಗ್ರಾಮಸ್ಥರಿಂದ ವರುಣನ ಕೃಪೆಗೆ ಪ್ರಾರ್ಥಿಸಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡಿದ್ದರು. ಈ ಭಾಗವಾಗಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಕೈಗೊಂಡು ವರುಣನ ಆಗಮನಕ್ಕಾಗಿ ಪ್ರಾರ್ಥಿಸಿದರು. ಇನ್ನು ಸಕಾಲಕ್ಕೆ ಮಳೆ ಬಾರದಿದ್ದಲ್ಲಿ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂತೆ ಇಂದು ಮಳೆ ಮಲ್ಲಪ್ಪನ ಪೂಜೆ ನಡೆಸಲಾಗಿದೆ. ಇದರಿಂದ ಮಳೆ ಬರುವ ನಂಬಿಕೆ ನಮ್ಮಲ್ಲಿದೆ ಎಂದು ಭಕ್ತರು ಈ ವೇಳೆ ತಿಳಿಸಿದ್ದಾರೆ. ಮಳೆ ಮಲ್ಲಪ್ಪಂದು ಮನೆಗೆ ಇಷ್ಟು ಅಕ್ಕಿ ಹಾಕಿ ಬೆಲ್ಲ, ಬೇಳೆ, ಬದನೆಕಾಯಿ, ಟೊಮೆಟೊ ಎಲ್ಲ ತರಕಾರಿ ದಿನಸೆಲ್ಲ ಹಾಕಿ ಒಂದು 40 ಸೇರಿಂದ ಅನ್ನ ಮಾಡಿದ್ದೇವೆ. ಮಳೆ ಮಲ್ಲಪ್ಪಂದು ಮಳೆ ಬರಲ್ಲ ಅಂತ ವರ್ಷ ಮಾಡ್ತೀವಿ. ಮಳೆ ಬರಲ್ಲಂತ ಮಾಡ್ತೀವಿ. ಹಣ್ಣಪ್ಪಗೆ ಕಲ್ಲು ಏರಿರ್ತಾರೆ, ಆಗ ಅದಕ್ಕೆ ಎಡೆ ಹಾಕಿ ಕಾಯಿ ಕರ್ಪೂರ ಮಾಡಿಸ್ಕೊಂಡು ಆ ಕಲ್ಲು ಕೆಳಗೆ ಇಳಿಸಿ ಬರ್ತಾರೆ. ಮಳೆ ಬರಬೇಕು. ರೈತರೆಲ್ಲ ಒಬ್ಬರಲ್ಲ, ರೈತರೆಲ್ಲ ಮಾಡ್ತಾರೆ. ಇಂದಿನ ದಿನಮಾನಗಳಲ್ಲಿ ಜಗತ್ತನ್ನೇ ಕೈಯಲ್ಲಿ ನೋಡ್ತಕ್ಕಂಥ ಕಾಲ ಬಂದಿದೆ. ಹಾಗಾಗಿ ಇನ್ನೂ ಅನಂತ ಶಯನಗುಡಿಯ ನಮ್ಮ ರೈತಾಪಿ ಜನಗಳು ಸಂಪ್ರದಾಯಗಳನ್ನ, ಇಂದಿನ ಹಿರಿಕರು ಮಾಡ್ತಕ್ಕಂಥ ಸಂಪ್ರದಾಯಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮೂರಿನ ಎಲ್ಲ ರೈತರು, ಅಕ್ಕ ತಂಗಿಯರು, ತಾಯಂದ್ರು ಎಲ್ಲರೂ ಬೆಳಗ್ಗೆನೇ ಎದ್ದು ಬಂದು ಮಳೆ ಮಲ್ಲಪ್ಪನ ಮಳೆಗಾಗಿ, ಮಳೆ ದೇವನ ಇಷ್ಟ ಆತ ಬರಲೇಬೇಕಂತಂದೇಳಿ ಈ ಪೂಜೆಯನ್ನ ಹಮ್ಮಿಕೊಂಡಿರ್ತಾರೆ. ವರ್ಷ ಮಾಡ್ತಿರ್ತಾರೆ. ಹಾಗಾಗಿ ಅದು ಮಳೆಗಾಗಿ ಅನೇಕ ಕಪ್ಪೆ ಮದುವೆ ಮಾಡ್ತಾರೆ, ಕತ್ತೆ ಮದುವೆ ಮಾಡ್ತಾರೆ. ಹಾಗಾಗಿ ಇನ್ನು ನಾನಾ ಥರ ಕಂಬಳಿ ಬೀಸ್ತಾರೆ. ಹಾಗಾಗಿ ಅನೇಕ ಪೂಜೆಗಳನ್ನ ವರುಣ ದೇವನ ಆಗಮನಕ್ಕಾಗಿ ರೈತರು, ಜನ ಜಾನುವಾರುಗಳು ತತ್ತರ ಪಡ್ತಾ ಇದ್ದಾವೆ. ಈ ವರ್ಷ ಬೇಗ ಆದಷ್ಟು ವರುಣ ದೇವ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಮಳೆ ಬರಬೇಕು. ವರುಣದೇವ ಎಲ್ಲ ಜೀವರಾಶಿಗಳನ್ನು ತಂಪು ಮಾಡಬೇಕಂತ ಹೇಳ್ತಾ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಅಕ್ಕ ತಂಗಿಯರು, ಮಾವನವರು, ಆಮೇಲೆ ಹಿರಿಯರು, ನಮ್ಮೂರಿನ ಹಿರಿಯರು ಎಲ್ಲರೂ ಭಾಗವಹಿಸಿ ಈ ಲೋಕ ಕಲ್ಯಾಣಕ್ಕಾಗಿ ರೈತರು ಮಳೆ ಬೆಳೆ ಚೆನ್ನಾಗಲ್ಲ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ.
ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ವಿತರಣೆಗೊಂಡ ಉಪನ್ಯಾಸ ಕಾರ್ಯಕ್ರಮ. ಸಾಮಾಜಿಕ ಸಮಾನತೆ ಕುರಿತು ಉಪನ್ಯಾಸ ನಡೆಸಿಕೊಟ್ಟ ಚಿಂತಕ ಡಾಕ್ಟರ್ ಇಟ್ಟಂಗಿ ರೆಹಮಾನ್ ಸಾಬ್. ವೀರಶೈವ ಲಿಂಗಾಯತ ಸಮುದಾಯದ ಸಚಿವರಿಗೆ ಹಾಗೂ ಶಾಸಕರಿಗೆ ದಿನಾಂಕ 5ರಂದು ನಡೆಯಲಿರುವ ಸನ್ಮಾನ. ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ಕರೆ ನೀಡಿದ ಡಾಕ್ಟರ್ ಮಂಟೂರ್ ಮಠ್. ಸಕಾಲಕ್ಕೆ ಬಾರದ ವರುಣ, ಮಳೆಗಾಗಿ ಪ್ರಾರ್ಥಿಸಿ ನಡೆದ ಮಳೆ ಮಲ್ಲಪ್ಪನ ಪೂಜೆ. ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಅನಂತಶಯನಗುಡಿಯ ಭಕ್ತ ಸಮೂಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.